ಇನ್ನೇನು ಆನಂದ ಕತೆ ಮುಗೀತು. ಇನ್ಮೇಲೆ ನೆಮ್ಮದಿಯಾಗಿರ್ಬೋದು ಅಂದ್ಕೊಂಡ್ರೆ ಆ ದೇವರು ನನ್ನಿಂದಾನೇ ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿಸ್ಬಿಟ್ಟ. ಏನ ಕರ್ಮನೋ ಜಡಿ. ಏನೇ ಪ್ಲಾನ್ ಮಾಡಿದ್ರು ಬರೀ ಫ್ಲಾಪು 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 ಬ್ಲಡಿ ಫ್ಲಾಪ್. ರೀ ಅವಳು ಬೇರೆ ರೀ ಅನ್ಕೊಂಡು ಬಂದ್ಬಿಡ್ತಾಳೆ. ನಮ್ಮ ಕರ್ಮನ. ರೀ ಇದೇನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ರ ನೀವು? ಬನ್ನಿ ಹೋಗುವ. ಓ ಒಂದ್ ನಿಮಿಷ, ಎಲ್ಲಿಗೆ? ಅಯ್ಯೋ ಏನ್ ಹಿಂಗಂತಿದ್ದೀರಾ? ಅಲ್ಲಿ ಆನಂದ್ ಅವರು ಒಂಟ್ ನಿಂತವ್ರೆ, ಅವ್ರಿಗೆ ಟಾಟಾ ಬಾಬಾ ಹೇಳಿ ಕಳ್ಸ್ಕೊಡಲ್ವಾ ನೀವು? ಬನ್ನಿ. ಮರಿ ಈಗ ತಾನೇ ಸ್ವಲ್ಪ ಮುಂಚೆ ಅವ್ರ ಜೊತೆಗಿದ್ದು ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಅವ್ರೇನು ಮನೆಗೆ ನೆಂಟ್ರ ಹೋಗಿ ನೀಟಾಗಿ ಕಳ್ಸ್ಕೊಟ್ಬಿಟ್ಟು ಬರೋದಕ್ಕೆ? ನಮ್ಮ ಮನೆಯವರಿದ್ದಾಗ ಆನಂದ್ ಬ್ರೋ, ಅವ್ರನ್ನ ಹೋಗಿ ಆ ಥರ ಫಾರ್ಮಾಲಿಟೀಸ್ ಅಲ್ಲಿ ಟಾಟಾ ಬೈ ಬೈ ಅದೆಲ್ಲ ಏನ್ ಚೆನ್ನಾಗಿರತ್ತೆ ಮೇಲೆ. ಅದು ಸರಿನೇ, ಆದ್ರೂ ಇಷ್ಟು ಹೇಳಿದ್ಮೇಲೆ ಮತ್ತೆ ಅದೇ ಕ್ಯಾಸೆಟ್ ಪ್ಲೇ ಮಾಡ್ತಿದ್ಯಲ್ಲ ಮಲ್ಲಿ. ನಾನು ಅವ್ರನ್ನ ಆಲ್ರೆಡಿ ಮಾತಾಡ್ಸಾಗಿದೆ. ಬೇಕಂದ್ರೆ ನೀನು ಹೋಗಿ ಒಂದ್ಸಲ ಮಾತಾಡ್ಸು. ಈ ತರ ಫಾರ್ಮಾಲಿಟೀಸ್ ಅಲ್ಲಿ ದಯವಿಟ್ಟು ನನ್ನ ಕಟ್ಟಾಕ್ಬಿಡ ಮಲ್ಲಿ, ನನಗೆ ಅದು ಇಷ್ಟ ಆಗಲ್ಲ. ಅಯ್ಯೋ ಹಿಂಗಂದ್ರೆ ಹೆಂಗ್ರಿ? ಮನೆ ಅಂದ್ಮೇಲೆ ಇದೆಲ್ಲ ಇದ್ದೇ ಇರ್ತೈತೆ. ಮನೆ ಅಂದ್ಮೇಲೆ ಒಂದು ರೀತಿ ನೀತಿ ಎಲ್ಲ ಇರ್ತೈತೆ, ಅದನ್ನೆಲ್ಲ ಬಿಡಕ್ ಹಾಕಿಲ್ಲ. ಬನ್ನಿ ಅವ್ರನ್ನ ಕಳಿಸ್ಬಿಟ್ಟು ಬರೋಣ. ಬನ್ನಿ ಮಲ್ಲಿ, ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೋತೀಯಾ? ಏನ್ ನಿಮ್ ಕಷ್ಟ? ಐ ಮೀನ್ ಆಫೀಸು ಮೀಟಿಂಗ್ ಟೈಮ್ ಮಲ್ಲಿ, ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ. ಅಂದ್ರೆ ಅವರು ಕಾಲ್ ಮಾಡ್ತಾರೆ ನನಗೆ, ಕ್ಲೈಂಟ್ಸ್ದು ಕಾಲ್. ಅವಾಗ ನಿಂಗೆ ಹೇಳ್ತಿರ್ತೀನಲ್ಲ ಅದು. ಅವರು ಯಾವ ಮಿನಿಟಲ್ಲಿ ಬೇಕಾದರೂ ಕಾಲ್ ಮಾಡ್ಬೋದು. ನಾನು ಎತ್ತದು ಇನ್ ಕೇಸ್ ಏನಾದರೂ 1 ಸೆಕೆಂಡ್ 2 ಸೆಕೆಂಡ್ ಲೇಟ್ ಆದರೂ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗೋಗುತ್ತೆ ಮಲ್ಲಿ. ಪ್ಲೀಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅವ್ರು ನಮಗೆ ಸೊಪ್ಪು ಹಾಕೋದಿಲ್ಲ. ಹೌದಾ? ಅವರೆಲ್ಲ ಅಷ್ಟೊಂದು ಸ್ಟ್ರಿಕ್ಟಾ? ಅಲ್ಲ, ನಮ್ಮ ಮನೆಗೆ ನೆಂಟ್ರು ಬಂದವ್ರೆ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ, 1 ನಿಮಿಷ ಮಾಡ್ತೀನಿ ಅಂದ್ರೆ ಅವ್ರು ಕೇಳಕ್ಕಿಲ್ವಾ? ಅವ್ರು ಕೇಳಕ್ಕಿಲ್ಲ ಮಲ್ಲಿ, ಯಾಕಂದ್ರೆ ನಮ್ಮ ನೆಂಟ್ರು ಅವ್ರ ನೆಂಟ್ರು ಅಲ್ವಲ್ಲ. ಯಾಕೆ ಕೇಳ್ತಾರೆ? ಅರ್ಥ ಮಾಡ್ಕೊ ಮಲ್ಲಿ, ಪ್ಲೀಸ್. ನೀವ್ ಹೇಳೋದು ಸರಿನೇಯಾ? ಸರಿ ಬಿಡಿ, ಆಯ್ತು. ನೀವು ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾನ್ ನಿಮ್ ಪರವಾಗಿ ಹೋಗ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಸರಿ ಮಲ್ಲಿ, ಹೋಗ್ಬಿಡ್ತಾರೆ. ಹೋಗು, ಕಳಿಸ್ಕೊಡು. ಹುಷಾರು. ಯಾವ ಕಂಪ್ನಿ ಅಂಟೋ ಇದು? ಒಂದು ಸಲ ಅಂಟ ಹಾಕೊಂಡಿದ್ ಕರ್ಮಕ್ಕೆ ಬಿಡ್ತಾನೆ ಇಲ್ಲ. ಕರ್ಮ. ಗೆಳೆಯ, ನಾನು ಅದನ್ನೆಲ್ಲ ನಿನ್ನ ಹತ್ರ ಹೇಳಬಾರ್ದು ಅಂದ್ಕೊಂಡಿದ್ದೆ. ಬಟ್ ಆ ವಿಷಯನ ನಿನ್ನಿಂದ ಮುಚ್ಚಿಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ ಕಣೋ. ಒಂಥರ ಗೊಂದಲ. ಯಾಕೋ ಇಷ್ಟೊಂದು ಪೀಠಿಕೆ ಆಗ್ತಾ ಇದೆಯಾ? ಪರವಾಗಿಲ್ಲ, ಹೇಳು. ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಬಾರ್ದು. ನೋಡಿ, ಇದೇ ನನಗೆ ಇಷ್ಟ ಆಗಲ್ಲ. ನಾನು ಯಾವತ್ತೂ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನನಗಿದೆ. ಹೆಸಿಟೇಷನ್ ಎಲ್ಲ ಇಟ್ಕೋಬೇಡಪ್ಪ. ನೀನು ಹೇಳು, ಪರವಾಗಿಲ್ಲ. ಅದು ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದನ್ನ ಯಾರು ಮಾಡಿಸಿದ್ದು ಅಂತ ಸಿಕ್ಕಾಕೊಂಡಿದ್ನಲ್ಲ ರೌಡಿ, ಅವ್ನು ಹೇಳ್ದ ಕಣ. ಇದನ್ನ ಮೊದಲೇ ಯಾಕೋ ಹೇಳಲಿಲ್ಲ? ಅವ್ನು ತಪ್ಪಿಸ್ಕೊಂಡದ ಅಂತ ಹೇಳ್ದೆ. ಅವ್ನು ಪಾಪ ಕಣ, ಅಮಾಯಕ. ಹೆಂಡತಿ, ಮಕ್ಕಳು, ಸಂಸಾರ, ಬಡತನ, ದುಡ್ನಾಸೆಗೆ ಈ ಕೆಲಸ ಮಾಡಿಬಿಟ್ಟಿದ್ದಾನೆ. ನನಗೆ ಅಯ್ಯೋ ಪಾಪ ಅನಿಸಿ ಕಳಿಸ್ಕೊಟ್ಬಿಟ್ಟೆ. ಆದರೆ ಅವನು ಸತ್ಯ ಹೇಳಿದ್ನಲ್ಲ, ಅದನ್ನು ನಿನ್ನ ಹತ್ರ ಹೇಳೋದಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ ಕಣೋ. ನೀನೆಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀವ ಅಂತ ಹೆದರ್ಬಿಟ್ಟೆ. ಏನು ಸತ್ಯ? ಅದೇ ಇದನ್ನು ಮಾಡಿಸಿದ್ದು ಯಾರು ಅಂತ. ಯಾರು? ನೋಡು, ಈ ವಿಷಯನ ಕೇಳಿ ನೀನು ಕೋಪ ಮಾಡ್ಕೋಬಾರ್ದು, ಕುಗ್ಗೋಗ್ಬಾರ್ದು, ಇಲ್ಲ ಹೇಳು. ರೈಸ್ ಆಗಬಾರ್ದು. ಓಕೆ, ಹೇಳು. ಗೆಳೆಯ, ಇದನ್ನು ಮಾಡಿಸಿದ್ದು ನಿನ್ನ ತಮ್ಮ ಜಯದೇವ್ ಕಣ. ನೀನು ತಮ್ಮ ತಮ್ಮ ಅಂತ ಅವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ಆದರೆ ಅವನು ತಲೆ ತೆಗಿಯೋ ಕೆಲಸ ಮಾಡಿದ್ದಾನೆ. ನಿನ್ನ ತಲೆ ತೆಗ್ಸೋ ಕೆಲಸ ಮಾಡಿದಾನೋ? ಜಯದೇವ್ ಇಂಥ ಕೆಲಸ ಕೈ ಹಾಕಿದಾನ? ಹೌದು ಗೆಳೆಯ, ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಜಯದೇವೆ. ಜಯದೇವ್ ಯಾಕೋ ಹೀಗೆ ಮಾಡ್ದ? ಅವರಿಬ್ಬರ ಮೇಲೆ ಅವನಿಗೇನೋ ದ್ವೇಷ. ನನ್ಗೆ ಮೋಟಿವೇ ಅರ್ಥ ಆಗ್ತಿಲ್ಲ. ಇವನು ಅಪೇಕ್ಷೆನ ಮದುವೆ ಆಗ್ಬೇಕಾಗಿತ್ತಲ್ಲ, ಆದ್ರೆ ಅದಾಗ್ಲಿಲ್ಲ. ಪಾರ್ಥ ಅಪೇಕ್ಷೆನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗ್ಲಿಲ್ಲ. ಆ ಕೋಪಕ್ಕೆ ಈ ತರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ವಿಷಯ ಗೊತ್ತಾಗ್ತಾ ಇದ್ದಂಗೆ ನಾನು ಹೇಳಬೇಕು ತಾನೆ. ಯಾಕೆ ನಾನು ನಿನ್ನ ಮಾತು ನಂಬಲ್ಲ ಅಂತಾನ? ನಿನ್ನ ಮಾತು ತೆಗೆದಾಕ್ಬಿಡ್ತೀನಿ ಅಂತಾನ? ಯಾಕೋ ಈ ಥರ ಡೌಟು? ನನ್ನ ಆಲೋಚನೆ ಆ ಥರ ಆಗಿರ್ಲಿಲ್ಲ ಕಣೋ. ಮೊದಲೇ ನೀನು ತಮ್ಮಂದ್ರು, ತಂಗಿರು, ಅಮ್ಮ ಅಂದರೆ ಪ್ರಾಣ ಬಿಡ್ತೀಯ. ಅಂಥದ್ರಲ್ಲಿ ತಮ್ಮ ಇಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ಆ ವಿಷಯ ನಿನಗೆಷ್ಟು ನೋವು ಕೊಡಬೇಡ. ಆಕಾಶನೇ ಕಳಿಸಿ ನಿನ್ನ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಆ ನೋವನ್ನ ನಿನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣೋ.
ಹಿಂಸೆ ಅನುಭವಿಸ್ಬಿಡ್ತೀಯ. ಅದಕ್ಕೆ ನಿನಗೆ ಹೇಳಿದೆ ಆ ವಿಷಯ ಮುಚ್ಚಿಟ್ರೆ ಕಣ. ಆಮೇಲೆ ಈ ವಿಷಯವಾಗಿ ನಾನು ಜಯದೇವ್ ಹತ್ರನೂ ಮಾತಾಡಿದೆ, ಬುದ್ಧಿ ಹೇಳಿದೆ, ಇನ್ಫ್ಯಾಕ್ಟ್ ವಾನ್ ಕೂಡ ಮಾಡಿದೆ. ಆನಂದ್, ನಂಗೆ ನಿಮ್ಮಿಬ್ಬರನ್ನು ನೋಡ್ತಿದ್ರೆ ಒಂಥರ ಏನೋ ಜೆಲಸ್ ಫೀಲ್ ಆಗುತ್ತೆ, ಹೊಟ್ಟೆ ಉರಿ ಆಗುತ್ತೆ. ನನಗೂ ಅಂಥದ್ದೇ ಯಾರಾದರೂ ಫ್ರೆಂಡ್ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ಒಂದೇ ಮೊಬೈಲು 2 ಸಿಮ್ ಇರುತ್ತಲ್ಲ, ಆ ಥರ. ದಡ್ಡಿ, ನೀನೇನು ಜಲಸ್ ಫೀಲ್ ಮಾಡ್ಕೋಬೇಡ. ನೋಡು, ಅದೇ ಬೇರೆ ಇದೇ ಬೇರೆ. ನಾನು ಅವನಿಗೆ ಸ್ನೇಹ ಕೊಡ್ತೀನಿ, ನಿನಗೆ ಪ್ರೀತಿ ಕೊಡ್ತೀನಿ. ನನಗೆ ಅವನೊಂದು ಕಣ್ಣಾದರೆ ನೀನೊಂದು ಕಣ್ಣು. ನೀನು ಏನು ಕಮ್ಮಿ ಅಲ್ಲಮ್ಮ. ಜಗಳ ಆಡಿದಾಗ ಡೈವರ್ಸ್ ಕೊಡೋ ರೇಂಜ್ ಕಿರ್ಚಾಡ್ತೀಯ. ಆದರೆ ಪ್ರೀತಿ ಅಂತ ಬಂದಾಗ ನನ್ನನ್ನು ಪ್ರೀತಿ ಮಾಡೋಷ್ಟು ಯಾರನ್ನೂ ಪ್ರೀತಿ ಮಾಡಲ್ಲ ನೀನು. ಹಾಂ, ಈಗ ನನಗೀಗ ಆದ ತಕ್ಷಣ ನೀನು ಸಿಕ್ಕಾಪಟ್ಟೆ ಗೋಳಾಡಿದ್ಯಾ, ತುಂಬ ಹತ್ತಿದ್ಯಾ, ದೇವ್ರ ಹತ್ರ ಸಿಕ್ಕಾಪಟ್ಟೆ ಬೇಡ್ಕೊಂಡಿದ್ಯಾ ತಾನೇ? ಹಾಂ, ನನಗೆ ಗೆಳೆಯ ಎಲ್ಲ ಹೇಳ್ದ. ಏನಿಲ್ಲ, ನಾನೇನು ಅಷ್ಟೊಂದು ವೀಕ್ ಅಲ್ಲ, ಸ್ಟ್ರಾಂಗ್ ಆಗೇ ಇದ್ದೆ, ಅಳ್ಳಿಲ್ಲ. ಹಾಂ, ನೋಡು, ಈ ಹೆಂಗಸರೆಲ್ಲ ಇಷ್ಟೇನೆ, ಕೆಳಗೆ ಬಿದ್ದರೂ ಲಿಪ್ಸ್ಟಿಕ್ ಹಾಳಾಗಿಲ್ಲ ಅಂತೀರ. ಎಂಥ ಸಂದರ್ಭದಲ್ಲೂ ನಿಮ್ಮ ಗತ್ತನ್ನ ಮಾತ್ರ ಬಿಟ್ಕೊಡಲ್ಲ. ಹ್ಞೂ, ಮತ್ತೆ ಅದನ್ನೇ ಹೇಗೆ ಬಿಟ್ಕೊಡೋಕ್ಕಾಗುತ್ತೆ? ಅದಿದ್ರೇನೆ ಅಲ್ವಾ ಹೆಣ್ಮಕ್ಳು ಅಂತ ಅನ್ಸ್ಕೊಳ್ಳೋದು. ತಾಳಿ, ಕುಂಕುಮ, ಕಾಲುಂಗ್ರ ಥರ ಗತ್ತು ಗಮ್ಮತ್ತು ಅನ್ನೋದು ಹೆಣ್ಮಕ್ಳಿಗೆ ಟ್ರೇಡ್ ಮಾರ್ಕ್ ಇದ್ದಂಗೆ, ತಿಳ್ಕೊ. ಓಕೆ ಮೇಡಮ್. ಸರಿ ಬಾ, ರೆಸ್ಟ್ ಮಾಡುವಂತೆ. ಇರಲಿ, ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡು.